ದುರ್ಯೋಧನ ವಿಲಾಪ ಕಾವ್ಯಭಾಗದ ಮುಂದುವರೆದ ಭಾಗ. ವಿದ್ಯಾರ್ಥಿಗಳೇ ನಮಸ್ಕಾರ. ನಾವು ಹಿಂದಿನ ತರಗತಿಯಲ್ಲಿ ದುರ್ಯೋಧನ ಯುದ್ಧ ರಂಗಭೂಮಿಯಲ್ಲಿ ಕರ್ಣನ ಕಳೇಬರವನ್ನು ನೋಡಿ ಒಂದು ಆತ್ಮಾವಲೋಕನ ಮಾಡಿಕೊಂಡಂತಹ ಬಗೆ ಹೇಗೆ ಎನ್ನುವುದರ ಕುರಿತು ನಾವು ಮಾತನಾಡಿದೆವು. ಕರ್ಣನನ್ನು ಬಿಟ್ಟು ಆತನಿಗೆ ಖಂಡಿತ ಈ ಅಧಿಕಾರದೊಂದಿಗೆ, ಹಣದೊಂದಿಗೆ, ಪ್ರಭುತ್ವದೊಂದಿಗೆ ರಾಜಿ ಮಾಡಿಕೊಂಡು ಬದುಕಲಿಕ್ಕೆ ಅವನಿಗೆ ಖಂಡಿತ ಸಾಧ್ಯ ಇಲ್ಲ. ಆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಮಾತನ್ನು ಮುಂದಿನ ಪದ್ಯಗಳಲ್ಲಿ ನಾವು ಗಮನಿಸ್ಕೊಳ್ಬಹುದು ಅಂತ ನನ್ನ ಭಾವನೆ. ಅವನು ಹೇಳ್ತಾನೆ, ನೀನುಳ್ಳೊಡೆ ಉಂಟು ರಾಜ್ಯಂ, ನೀನುಳ್ಳೊಡೆ ಉಂಟು ಪಟ್ಟಂ, ಬೆಳ್ಗೊಡೆಯುಂಟೈ, ನೀನುಳ್ಳೊಡೆ ಉಂಟು ಪೀಳಿಗೆ, ನೀನಿಲ್ಲದೆ ಇವೆಲ್ಲಂ ಒಳಮೆ ಅಂಗಾಧಿಪತಿ. ಅವನು ಹೇಳ್ತಾನೆ, ನೀನೊಳ್ಳೊಡೆ ಉಂಟು ರಾಜ್ಯಂ, ಈ ರಾಜ್ಯದ ಅಧಿಕಾರ, ಸಂಪತ್ತು, ಇದರಿಂದ ಬರಬೇಕಾದಂತಹ ನೆಮ್ಮದಿ, ಖುಷಿ, ಸಂತೋಷ ಇವೆಲ್ಲ ಯಾವಾಗ ನನಗೆ ಲಭ್ಯವಾಗ್ತದೆ ಅಂತ ಹೇಳಿದರೆ, ನೀನು ನನ್ನೊಂದಿಗಿದ್ದಾಗ ಮಾತ್ರ, ನೀನು ಹತ್ತಿರದಲ್ಲಿದ್ದಾಗ ಮಾತ್ರ. ನೀನಿದ್ದಾಗ ನೀನೊಳ್ಳೊಡೆ ಉಂಟು ಪಟ್ಟಂ, ನೀನಿದ್ದಾಗ ರಾಜ್ಯದ ಪಟ್ಟ ಅದಕ್ಕೆ ಒಂದು ಗೌರವ ಇರ್ತದೆ, ಅದಕ್ಕೊಂದು ಘನತೆ ಇರ್ತದೆ. ನಾನು ಅದನ್ನು ಪ್ರೀತಿಯಿಂದ ನೆಮ್ಮದಿಯಿಂದ ಅನುಭವಿಸ್ಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ಖಂಡಿತ ಸಾಧ್ಯ ಇಲ್ಲ. ನೀನು ಇದ್ದರೆ ಮಾತ್ರ ಬೆಳ್ಗೊಡೆ. ಬೆಳ್ಗೊಡೆ ಅಂದರೆ ಹೇಳಿದರೆ ಶ್ವೇತಪತ್ರ. ಆ ಶ್ವೇತಪತ್ರ ಇರೋದು ಅದರ ಒಂದು ಅದರ ಘನತೆಯನ್ನು ಅನುಭವಿಸೋದು ಯಾವಾಗ ಅಂದರೆ ನೀನು ನನ್ನ ಒಟ್ಟಿಗಿದ್ದಾಗ ಮಾತ್ರ. ಇಲ್ಲದಿದ್ದರೆ ಖಂಡಿತವಾಗಿಯೂ ಅದರ ಘನತೆಯನ್ನು ಅನುಭವಿಸಲಿಕ್ಕೆ ನನಗೆ ಸಾಧ್ಯವೇ ಇಲ್ಲ. ಅಂದರೆ ಅಧಿಕಾರ, ಪ್ರಭುತ್ವ ಇವುಗಳೆಲ್ಲ ಇದರ ಸವಿಯನ್ನು, ಇದರ ಆನಂದವನ್ನು, ಇದರ ಸಂತೋಷವನ್ನು, ಇದರ ಗೌರವವನ್ನು ಅನುಭವಿಸಬೇಕು ಅಂತ ಹೇಳಿದ್ರೆ ಖಂಡಿತ ನೀನು ನನ್ನೊಟ್ಟಿಗೆ ಇರಬೇಕು. ನೀನು ಇಲ್ಲ ಹೇಳಿದ್ರೆ ನೀನೊಳ್ಳೊಡೆ ಉಂಟು ಪೀಳುಗೆ, ನೀನಿದ್ರೆ ಮಾತ್ರ ಇದಕ್ಕೆ ಒಂದು ಪರಂಪರೆ ಉಂಟು. ಈ ಪರಂಪರೆ ಮುಂದುವರಿಯುತ್ತದೆ. ಈ ಹಸ್ತಿನಾಪುರದ ಒಂದು ಘನತೆ, ಗೌರವ, ಇದರ ಪರಂಪರೆ ಇದು ಮುಂದುವರಿಯುತ್ತದೆ. ಇಲ್ಲ ಹೇಳಿದರೆ ಇಲ್ಲ, ನೀನಿಲ್ಲದೆ ಇದು ಯಾವುದು ಖಂಡಿತ ಇರೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಮಾತನ್ನು ಆತ ಹೇಳ್ತಾನೆ. ಮುಂದಿನ ಪದ್ಯದಲ್ಲಿ ಅವನು ಹೇಳೋದು ಏನು ಅಂತಂದರೆ, ಕರ್ಣ ಖಂಡಿತ ನೀನು ಬಿಟ್ಟು ಹೋದೆ, ನನ್ನನ್ನು ಅಗಲಿ ಹೋದೆ ಅನ್ನುವ ಕಾರಣಕ್ಕೆ ನೀನು ಜೀವಂತವಾಗಿಲ್ಲ. ಆದರೆ ಹಿಂದೆ ನಮ್ಮಿಬ್ಬರ ನಡುವೆ ಇದ್ದಂತಹ ಸಲುಗೆ ಏನಿತ್ತು, ಪ್ರೀತಿ ಏನಿತ್ತು, ಬಾಂಧವ್ಯ ಏನಿತ್ತು, ಆ ಗೆಳೆತನ ಏನಿತ್ತು, ಅದು ಹಾಗೇ ಇದೆ. ಅದು ನನ್ನ ಸ್ಮೃತಿ ಪಟಲದ ಒಳಗೆ ಇದೆ, ನನ್ನ ಎದೆಯೊಳಗೆ ಇದೆ, ನನ್ನ ಅಂತರಾಳದ ಒಳಗಿದೆ. ಹೇಗಿದೆ ಅಂತಂದರೆ, ನಯನದೊಳಂ ಎರ್ದೆಯೊಳಂ ನಿನ್ನೆಯ ರೂಪಿರ್ದಪುದು, ನಿನ್ನ ಮಾತಿರ್ದಪುದು, ಎನ್ನೆಯ ಕಿವಿಗೊಳ್ ಈಗಳೆಮ್ಮೆಯ ವಿಯೋಗಮಂ ಎಂತಾದುದು ಅರಿಯನ್ ಅಂಗಾಧಿಪತಿ. ಅವನು ಹೇಳ್ತಾನೆ, ನಿನ್ನ ರೂಪ ಎಲ್ಲೆಲ್ಲಿತ್ತಪ್ಪ? ನಯನದೊಳ್ ನನ್ನ ಕಣ್ಣಲ್ಲಿದೆ. ಪ್ರತಿನಿತ್ಯ ಒಂದು ಜಿಯಾ ಒಡೆಯ ಅಂತ ಹೇಳಿ ನನ್ನ ಮುಂದೆ ನಿಲ್ತಾ ಇದೆಯಲ್ಲ, ಆಜಾನುಬಾಹು ಆಗಿದ್ದೆ. ನಿನ್ನ ಪರಾಕ್ರಮ ಏನು, ನಿನ್ನ ದೇಹದ ಸೌಂದರ್ಯ ಏನು, ನಿನ್ನ ಒಳ್ಳೆಯ ಮಾತುಗಳೇನು, ಇವುಗಳು ಸದಾ ನನ್ನ ಕಣ್ಣ ಮುಂದೆ ಇರ್ತದೆ. ಎರ್ದೆಯೊಳಂ ನನ್ನ ಎದೆಯೊಳಗಿರ್ತದೆ. ನೋವಿನಲ್ಲಿ ಸಾಂತ್ವನ ಹೇಳಿದ್ದು, ಪ್ರೀತಿ ತುಂಬಿದ್ದು, ಸಂತೋಷದ ಮಾತುಗಳನ್ನಾಡಿದ್ದು, ನನ್ನ ಅಧಿಕಾರದ ಸಂದರ್ಭದಲ್ಲಿ ನಾನು ತಪ್ಪಾದಾಗ ಅದನ್ನು ವಿಮರ್ಶೆ ಮಾಡಿದ್ದು, ವಿಡಂಬನೆ ಮಾಡಿದ್ದು, ಇವುಗಳೆಲ್ಲ ನನ್ನ ಕಣ್ಣಲ್ಲಿ, ನನ್ನ ಎದೆಯಲ್ಲಿ ಹಾಗೇ ಇದೆ ಅಪ್ಪ. ನಿನ್ನಯ ಮಾತಿರ್ಪುದು ಎನ್ನೆಯ ಕಿವಿಯೊಳ್, ನಿನ್ನ ಮಾತು ಅದು ಝೇಂಕರಿಸ್ತಾ ಇರ್ತದೆ, ನನ್ನ ಕಿವಿಯೊಳಗೆ ಕೇಳ್ತಾ ಇರ್ತದೆ. ಪ್ರತಿನಿತ್ಯ ನನಗೆ ಸಮಾಧಾನ ಮಾಡ್ತಾ ಇದ್ದೆ ಅಲ್ಲ, ಹೇಗೆ ಅಧಿಕಾರ ಮಾಡಬೇಕು ಅನ್ನುವ ಒಂದು ಉಪದೇಶವನ್ನು ಮಾಡ್ತಾ ಇದ್ದೆಲ್ಲ, ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದೆಲ್ಲ, ಇವೆಲ್ಲವೂ ಕೂಡ ನನ್ನ ಕಿವಿಯಲ್ಲಿ ಆಗಾಗ ಕೇಳ್ತಾ ಇದೆ. ಇದನ್ನು ಬಿಟ್ಟು ನಮ್ಮಿಬ್ಬರ ನಡುವೆ ಒಂದು ವಿಯೋಗ ಸಂಭವಿಸಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನನ್ನು ಬಿಟ್ಟು ನೀನು, ನಿನ್ನನ್ನು ಬಿಟ್ಟು ನಾನು ಖಂಡಿತ ಬದುಕು ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಂತ ಹೇಳಿಕೊಂಡು ನಾನು ಪಾಂಡವರೊಟ್ಟಿಗೆ ರಾಜಿ ಮಾಡಿಕೊಂಡು ಬದುಕ್ತೇನಾ? ಖಂಡಿತ ಇಲ್ಲ. ನನಗೆ ರಾಜಿ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ರಾಜಿ ಮಾಡ್ಕೊಳ್ಳೋದೇ ಇಲ್ಲ ನಾನು. ಯಾಕೆ ರಾಜಿ ಮಾಡ್ಕೊಳ್ಬೇಕು? ಅವನು ಹೇಳ್ತಾನೆ ನೋಡಿ, ರಾಜಿ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ.
ಯಾಕೆ ರಾಜಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಬೇರೆ ಬೇರೆ ಕಾರಣ ಇದೆ. ನನ್ನ ತಮ್ಮನಾದಂತಹ ದುಶ್ಯಾಸನನನ್ನು ಕೊಂದಿದ್ದಾನೆ ಭೀಮ. ಹೇಗೆ ಕೊಂದಿದ್ದಾನೆ ಮುಂದಿನ ಪದ್ಯದಲ್ಲಿ ಹೇಳ್ತಾನೆ ನೋಡಿ. ಇಂದು ಆನಾದೆನ್ ಮೇಣ್ ಇನನಂದನ ಕೇಳ್ ಪಾಂಡು ತನೆಯರಾದರ್ ನಿನ್ನಂ ಕೊಂದುಂ ದುಶ್ಯಾಸನನಂ ಕೊಂದುಂ ಬದುಕುವರೆ ಬದುಕರ್ ಅಂಗಾಧಿಪತಿ. ಅವನು ಹೇಳ್ತಾನೆ, ಇಂದು ಆನಾದೆನ್ ಮೇಣ್ ಇನನಂದನ ಕೇಳ್. ಇಂದು ನಾನು ರಾಜಿ ಮಾಡಿಕೊಂಡವರೊಟ್ಟಿಗೆ ಬದುಕು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಪಾಂಡುನ ತನೆಯರಾದರ್ ನಿನ್ನಂ ಕೊಂದು ದುಶ್ಯಾಸನನನ್ ಕೊಂದು ಬದುಕುವರೆ. ಇವತ್ತೇನೋ ಬದುಕುಳಿದಿದ್ದಾರೆ ಯಾರು ಪಾಂಡವರು, ಆದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಬದುಕನ್ನು ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ನಿನ್ನಂ ಕೊಂದು, ನಿನ್ನನ್ನು ಕೊಂದು ನಿನ್ನನ್ನು ಸರ್ವನಾಶ ಮಾಡಿ, ದುಶ್ಯಾಸನನನ್ನು ಕೊಂದು ಅವನನ್ನು ನನ್ನಿಂದ ಅಗಲಿಸಿ ಅವರೇನು ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಇದೆಯಾ? ಅವರು ಅಧಿಕಾರವನ್ನು ಅನುಭವಿಸಲಿಕ್ಕೆ ಸಾಧ್ಯ ಇದೆಯಾ? ಅವರು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಆಗೋದು. ನಾನಂತದಕ್ಕೆ ಬಿಡುವುದಿಲ್ಲ, ಅದಕ್ಕೆ ಅವಕಾಶವನ್ನು ಖಂಡಿತ ನಾನು ಕೊಡುವುದಿಲ್ಲ ಅನ್ನುವಂತಹ ಮಾತನ್ನು ಅವನು ಹೇಳ್ತಾ ಇದ್ದಾನೆ. ಯಾಕೆ ಅಂದರೆ ಹಾಗೆ ಬದುಕು ನಡೆಸಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಕಲ್ಲೆರ್ದೆತನದಿಂದ ನನ್ನ ಎದೆಯನ್ನು ಕಲ್ಲು ಮಾಡಿಕೊಂಡು, ಭಾವನೆಗಳೇ ಇಲ್ಲದೆ ಕೇವಲ ಅಧಿಕಾರಕ್ಕೋಸ್ಕರ ಅವರೊಟ್ಟಿಗೆ ರಾಜಿ ಮಾಡಿಕೊಂಡು ಬದುಕಲಿಕ್ಕೆ ನನ್ನಿಂದಂತೂ ಖಂಡಿತ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾನೆ ಅವನು. ಹಾಗಾಗಿ ನನ್ನ ಪ್ರಿಯ ಮಿತ್ರನನ್ನು, ನನ್ನ ಗೆಳೆಯನನ್ನು, ನನ್ನ ಬಂಧು ಬಾಂಧವರನ್ನು, ನನ್ನ ತನೂಜರನ್ನು, ನನ್ನ ಆಪ್ತ ಮಿತ್ರರನ್ನು ಎಲ್ಲರನ್ನೂ ಕಳ್ಕೊಂಡು ನಾನು ಏಕಾಂಗಿಯಾಗಿದ್ದೇನೆ. ಖಂಡಿತವಾಗಿ ಅವರೊಟ್ಟಿಗೆ ರಾಜಿ ಮಾಡಿಕೊಂಡು ನನಗೆ ಯಾವತ್ತೂ ಕೂಡ ಅವರೊಟ್ಟಿಗೆ ಸಂಧಾನ ಮಾಡಿಕೊಂಡು ನನಗೆ ಬದುಕು ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನಲ್ಲಿ ಒಂದು ಅಪರಾಧಿ ಪ್ರಜ್ಞೆ ಇದೆ. ಕಾರಣ ಏನು ಅಂತಂದರೆ, ನನ್ನ ಗೆಳೆಯನಾದಂತಹ ನೀನು ಮರಣಪಟ್ಟಂತಹ ಸಂದರ್ಭದಲ್ಲಿ ಕೇವಲ ನಿನ್ನ ಅಂತ್ಯ ಸಂಸ್ಕಾರವನ್ನು ಮಾಡುವುದಿರಲಿ, ಕೇವಲ ಬಾಷ್ಪಾಂಜಲಿಯನ್ನು ಕೂಡ ನಿನಗೆ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲಲ್ಲ. ನೀನು ಎಷ್ಟೆಲ್ಲ ನನಗೆ ನಿನ್ನ ಪರಾಕ್ರಮದಿಂದ, ನಿನ್ನ ಧೀರತ್ವದಿಂದ, ನಿನ್ನ ವೀರತ್ವದಿಂದ ನನಗೆ ಎಷ್ಟೆಲ್ಲ ಲಾಭವನ್ನು ಮಾಡಿಕೊಟ್ಟೆ ನೀನು. ಆದರೆ ಇವತ್ತು ನಿನ್ನ ಅಂತ್ಯ ಸಂಸ್ಕಾರವನ್ನೂ ಮಾಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಒಂದು ದಾರುಣ ಸನ್ನಿವೇಶಕ್ಕೆ ನಾನು ಸಾಕ್ಷಿಯಾಗಿದ್ದೇನಲ್ಲ. ಈ ಪಾಪಪ್ರಜ್ಞೆಯಿಂದ, ಈ ಪಶ್ಚಾತ್ತಾಪ ಭಾವದಿಂದ ಖಂಡಿತವಾಗಿ ನನಗೆ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದಕ್ಕೆ ಪ್ರಾಯಶ್ಚಿತವನ್ನು ಮಾಡಿಕೊಳ್ಳೇಬೇಕು ಅನ್ನುವಂಥ ಒಂದು ಭಾವ ಇಲ್ಲಿ ದುರ್ಯೋಧನಲ್ಲಿ ಕಾಣಲಿಕ್ಕೆ ಸಿಗ್ತಾ ಉಂಟು, ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ವಿದ್ಯಾರ್ಥಿಗಳೇ, ಕೇವಲ ಈ ದುರ್ಯೋಧನ ವಿಲಾಪ ಅನ್ನುವಂತಹ ಈ ಭಾವ ಏನಿದೆ, ಕೇವಲ ದುರ್ಯೋಧನ ಮತ್ತು ಕರ್ಣನ ನಡುವೆ ಇರುವಂತಹ ಒಂದು ಆತ್ಮೀಯತೆಯನ್ನು, ಆ ಬಾಂಧವ್ಯವನ್ನು, ಆ ಗೆಳೆತನವನ್ನು ಮಾತ್ರ ಹೇಳ್ತಾ ಇಲ್ಲ ಕವಿ. ಅದರ ಮುಖಾಂತರ ಯುದ್ಧದ ಪರಿಣಾಮಗಳೇನು, ಯುದ್ಧದಿಂದ ಏನೆಲ್ಲ ಆಗತ್ತೆ, ಪ್ರಾಣ ಕಳ್ಕೊಂಡಿರ್ತಕ್ಕಂತಹ ಬಂಧು ಬಾಂಧವರಲ್ಲಿದ್ದರು, ನತದೃಷ್ಟರವರೆಲ್ಲ ಅವರನ್ನು ಕಳ್ಕೊಂಡು ಇಡೀ ರಣರಂಗ ಭೂಮಿಯ ಒಂದು ದರ್ಶನವನ್ನು ಹೇಗೆ ಮಾಡ್ತಾನೆ ಅಂತ ಹೇಳಿದರೆ, ಇಂತಹ ಯುದ್ಧ ಅನಿವಾರ್ಯವಾಗಿದೆಯೇ, ಬೇಕಾಗಿದೆಯೇ? ಮನುಕುಲವನ್ನು ನಾಶ ಮಾಡ್ತಕ್ಕಂತಹ ಯುದ್ಧದ ಅನಿವಾರ್ಯತೆ ಇವತ್ತಿನ ಕಾಲಘಟ್ಟದಲ್ಲಿ ನಮಗೆ ಬೇಕಾಗಿದೆಯೇ? ಕೇವಲ ದುರ್ಯೋಧನ ಮಾತ್ರ ಆತ್ಮಾವಲೋಕನ ಮಾಡಿಕೊಳ್ಳೋದಲ್ಲ, ಆತ್ಮವಿಮರ್ಶೆ ಮಾಡಿಕೊಳ್ಳೋದಲ್ಲ, ಇವತ್ತಿನ ಕಾಲಕ್ಕೆ ಈ ಪದ್ಯವನ್ನು ಅನುಸಂಧಾನ ಮಾಡಿಕೊಂಡು ನಾವು ಆತ್ಮವಿಮರ್ಶೆ ಮಾಡಿಕೊಳ್ಬೇಕಾಗಿದೆ, ನಾವು ಇದರ ಅವಲೋಕನ ಮಾಡಿಕೊಳ್ಬೇಕಾಗಿದೆ, ಯುದ್ಧಕ್ಕೆ ನಾವು ತಿಲಾಂಜಲಿಯನ್ನು ಹಾಕಬೇಕಾಗಿದೆ. ಇಂಥದ್ದೊಂದು ಸಂಕಲ್ಪವನ್ನು ಇವತ್ತಿನ ತಲೆಮಾರಿನ ಯುವಕರು, ವಿದ್ಯಾರ್ಥಿಗಳು ಮಾಡಬೇಕಾಗಿದೆ ಅನ್ನುವಂತಹ ಸಂದೇಶದೊಂದಿಗೆ ನಾವು ಇವತ್ತಿನ ಈ ತರಗತಿಯನ್ನು ಮುಕ್ತಾಯಗೊಳಿಸ್ತೇವೆ. ನಮಸ್ಕಾರ.